ಕೌಟುಂಬಿಕ ಕಲಹ ಯಾವ ಮಟ್ಟಿಗಾದರೂ ದ್ವೇಷದ ಜ್ವಾಲೆ ಹರಡುತ್ತೆ. ಹಲವು ಸಲ ನಮ್ಮ ಅಕ್ಕಪಕ್ಕದಲ್ಲೇ ಕಂಡಿದ್ದೇವೆ, ಕೇಳಿದ್ದೇವೆ ಕೂಡ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ನಡೆದಿರೋ ಈ ಘಟನೆಯೇ ಡಿಫರೆಂಟ್. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕಾದ ಸ್ವಂತ ತಮ್ಮನೆ ಅಣ್ಣನನ್ನ ಸಿನಿಮೀಯ ಶೈಲಿಯಲ್ಲಿ ಕೊಲೆ ಮಾಡಿರುವ ಭೀಕರ ಘಟನೆ ಬೆಳಕಿಗೆ ಬಂದಿದೆ. ಕೊಲೆ ಮಾಡಿ ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಹೋದ ನರರೂಪಿ ರಾಕ್ಷಸ ಸದ್ಯ ಸಿಕ್ಕಿಬಿದ್ದಿದ್ದಾನೆ. ಈ ಕುರಿತಾದ ವರದಿ ನಿಮ್ಮ ಮುಂದೆ. ಕೌಟುಂಬಿಕ ಕಲಹ, ತಮ್ಮನಿಂದಲೇ ಅಣ್ಣನ ಕೊಲೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಅಣ್ಣನನ್ನ ಕೊಂದ ತಮ್ಮ. ಹೌದು, ಕಣ್ಣಿಗೆ ರೆಪ್ಪೆಯಾಗಿ ರಕ್ಷಿಸಬೇಕಾದ ರಕ್ತ ಸಂಬಂಧವೇ ಇಲ್ಲಿ ಯಮನ ರೂಪದಲ್ಲಿ ತಾಂಡವವಾಡಿದೆ. ಥೇಟ್ ಯಾವುದೇ ಸಿನಿಮಾ ಕಥೆಯನ್ನು ಮೀರಿಸುವಂತಹ ಮರ್ಡರ್ ಕೇಸ್ ರಾಯಚೂರಲ್ಲಿ ನಡೆದು ಹೋಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಸ್ವಂತ ತಮ್ಮನೇ ಅಣ್ಣನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದೆ. ಲಿಂಗಸಗೂರು ಪಟ್ಟಣದ ನಿವಾಸಿಯಾದ 35 ವರ್ಷದ ಬಸವರಾಜ್ ಕೊಲೆಯಾದ ದುರ್ದೈವಿ. 30 ವರ್ಷದ ಶ್ರೀಧರ್ ಕೊಲೆಗೈದ ಪಾಪಿ ತಮ್ಮ. ಮನೆಯಲ್ಲಿ ಮಲಗಿದ್ದ ವೇಳೆ ಅಣ್ಣ ಬಸವರಾಜ್ನನ್ನ ತಲೆಯ ದಿಂಬಿನಿಂದ ಉಸಿರುಗಟ್ಟಿಸಿ ಅತ್ಯಂತ ಕ್ರೂರವಾಗಿ ಶ್ರೀಧರ್ ಕೊಲೆ ಮಾಡಿದ್ದಾನೆ. ನಿನ್ನೆ ದಿನಾಂಕ 16/5/2026 ಅಲ್ಲಿ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗುತ್ತದೆ. ಪ್ರಕರಣದ ಸಾರಾಂಶವೇನೆಂದರೆ, ಆರೋಪಿ ಶ್ರೀಧರ್ ಸನ್ ಆಫ್ ವಾಸುದೇವ ಸದರಿಯವರು ಅವರದೇ ಅಣ್ಣನಾದ ಬಸವರಾಜ್ ಸನ್ ಆಫ್ ವಾಸುದೇವರ್ ಅವರನ್ನು ಕೊಲೆ ಮಾಡಿರುತ್ತಾರೆ. ಕ್ಷುಲ್ಲಕ ವಿಚಾರಕ್ಕೆ ಬಸವರಾಜ್ ಅವರು ಮನೆಗೆ ಕುಡಿದುಕೊಂಡು ಬಂದು ಅವರ ತಾಯಿಯವರ ಜೊತೆ ಅವಾಚ್ಯವಾಗಿ ಮಾತಾಡ್ತಾರೆ, ಕೆಲವು ವಲ್ಗರ್ ವರ್ಡ್ಸ್ ಯೂಸ್ ಮಾಡ್ತಾರೆ. ತದನಂತರ ಬಸವರಾಜ್ ಅವರು ನಿದ್ದೆ ಮಾಡಕ್ಕೆ ಹೋಗ್ತಾರೆ. ಶ್ರೀಧರ್ ಅವರು ಇದರ ಅವಾಚ್ಯ ಶಬ್ದಗಳಿಂದ ಬೈದಿರೋದನ್ನ ಕೇಳಿಸ್ಕೊಂಡು ಅವರು ಕೋಪಿತರಾಗುತ್ತಾರೆ. ತದನಂತರ ಬಸವರಾಜ್ ಅವರು ನಿದ್ದೆ ಮಾಡ್ತಾ ಇರುವಾಗ ಅವರನ್ನು ಪಿಲ್ಲೋ ಎತ್ಕೊಂಡು ಸಫೋಕೇಶನ್ ಮಾಡಿ ಅವರಿಗೆ ಮರ್ಡರ್ ಮಾಡಿರುತ್ತಾರೆ. ಇಷ್ಟಕ್ಕೆ ಈತನ ಕ್ರೌರ್ಯ ನಿಂತಿಲ್ಲ. ಕೊಲೆ ಮಾಡಿದ ಬಳಿಕ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಸಿನಿಮೆಯ ರೀತಿಯಲ್ಲಿ ಸ್ಕೆಚ್ ಹಾಕಿದ್ದ. ಅಣ್ಣನ ಶವಕ್ಕೆ ನೇಣು ಬಿಗಿದು ಇದೊಂದು ಆತ್ಮಹತ್ಯೆ ಅಂತ ಬಿಂಬಿಸಲು ಹೈಡ್ರಾಮಾ ಮಾಡಿದ್ದ. ಆದ್ರೆ ಪಾಪದ ಕೊಡ ತುಂಬಿ ಬಂದಾಗ ಸತ್ಯ ಅಡಗಿರಲು ಸಾಧ್ಯವೇ ಇಲ್ಲ. ಪರಿಣಾಮ ಖಾಕಿ ಮುಂದೆ ತಲೆ ತಗ್ಗಿಸಿ ನಿಲ್ಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಮೊದಲಿಗೆ ಖತರ್ನಾಕ್ ಶ್ರೀಧರ್ ಸಖತ್ ಪ್ಲಾನ್ ಮಾಡಿದ್ದ. ಕೊಲೆಗೊಂದು ಎಲ್ಲರೂ ಮೆಚ್ಚುವಂತಹ ಕಾರಣವನ್ನ ಖಾಕಿ ಮುಂದೆ ಹೇಳಿದ್ದ. ಅದೇನಂದ್ರೆ ಮರ್ಡರ್ಗೆ ಕುಡಿತವೇ ಕಾರಣ ಅಂತ. ಅಣ್ಣನಾದ ಬಸವರಾಜ್ ನಿತ್ಯ ಕುಡ್ಕೊಂಡ್ ಬಂದು ಮನೆಯಲ್ಲಿದ್ದವರಿಗೆ ಅಸಭ್ಯ ಪದಗಳಿಂದ ಬೇಕಾಬಿಟ್ಟಿ ಬೈತಾ ಇದ್ನಂತೆ. ಇದೇ ಕೊಲೆಗೆ ಕಾರಣ ಅಂತ ಪೊಲೀಸರ ಮುಂದೆ ತಮ್ಮ ಶ್ರೀಧರ್ ಹೇಳಿದ್ನಂತೆ. ಸ್ಥಳಕ್ಕೆ ಭೇಟಿ ನೀಡಿದ ಲಿಂಗಸಗೂರು ಪೊಲೀಸರು ಅಸಲಿ ಕಾರಣ ಪತ್ತೆ ಹಚ್ಚಿದ್ದಾರೆ. ಸೀನ್ ಆಫ್ ಅಕರೆನ್ಸ್ ಕಂಡ ಕೂಡಲೇ ಶ್ರೀಧರನ ಮೋಡ್ ಆಫ್ ತಿಳ್ಕೊಂಡಿದ್ದಾರೆ. ಘಟನೆ ವಿಚಾರವಾಗಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಅವರು ಹೇಳೋದು ಹೀಗೆ. ಲಿಂಗಸೂರು ಪೊಲೀಸ್ ಠಾಣೆಗೆ ಡೆತ್ ಇಂಟಿಮೇಷನ್ ಬಂದಾಗ ನಮ್ಮ ಠಾಣಾಧಿಕಾರಿಗಳು ಸ್ಪಾಟ್ಗೆ ವಿಸಿಟ್ ಮಾಡಿಕೊಂಡು ಡಾಕ್ಟರ್ಸ್ ಜೊತೆ ಡೆಡ್ ಬಾಡಿನ ಅಬ್ಸರ್ವೇಷನ್ ಮಾಡಾದ್ಮೇಲೆ ಅದು ಸಫಿಕೇಶನ್ ಇಂದ ಡೆತ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾವು ಆರೋಪಿಯಾದ ಶ್ರೀಧರ್ ಅವರನ್ನ ವಿಚಾರಣೆ ಮಾಡಿ ಮರ್ಡರ್ ಅವರು ಖಚಿತವಾಗಿ ಒಪ್ಪಿಸಿಕೊಂಡ ಮೇಲೆ ಅದನ್ನ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಶ್ರೀಧರ್ ಅವರನ್ನು ಬಂಧನ ಮಾಡಿ ಅರೆಸ್ಟ್ ಮಾಡಲಾಗಿದೆ. ಸದರಿ ಅವರು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕಾರ್ಯಾಚರಣೆ ಮಾಡಲಾಗುವುದು. ತನಿಖೆಯು ಮುಂದುವರೆದಿದೆ.
ವಿಷಯ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ರಾಯಚೂರು ಎಸ್ಪಿ ಭೇಟಿ ನೀಡಿ ಕೂಲಂಕುಷ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹೈಡ್ರಾಮಾ ಮಾಡಿದ ಆರೋಪಿ ತಮ್ಮ ಶ್ರೀಧರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷಣಿಕ ಕೋಪ ಅಥವಾ ಕೌಟುಂಬಿಕ ಕಲಹಕ್ಕೆ ಇವತ್ತು ಒಂದು ಸುಂದರ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ. ಅಣ್ಣ ಹೆಣವಾಗಿದ್ರೆ ನಂಬಿ ನಡೆದ ತಮ್ಮ ಜೈಲು ಪಾಲಾಗಿದ್ದಾನೆ. ಚಂದ್ರು ನಾಯ್ಕ, ಜೀ ಕನ್ನಡ ನ್ಯೂಸ್, ರಾಯಚೂರು.